ನಮಸ್ಕಾರ. ಭಾಳಷ್ಟು ಕೃಷಿಕರು ಹಸಿರೆಲೆ ಗೊಬ್ಬರದ ಬೆಳೆಯಾಗಿ ನಸುಗುನ್ನಿ ಬೆಳೆಯನ್ನು ಬೆಳೆಯುವ ಕುರಿತಾಗಿ ಅನೇಕ ಸಂದೇಹಗಳನ್ನು ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಅದಕ್ಕೆ ಉತ್ತರದ ರೂಪದಲ್ಲಿ ಈ ಒಂದು ಚಿಕ್ಕ ವಿಡಿಯೋ. ಈ ಕನ್ನಡದಲ್ಲಿ ಇದಕ್ಕೆ ನಸುಗುನ್ನಿ ಅಂತ ಕರಿತೇವೆ, ಇಂಗ್ಲೀಷ್ನಲ್ಲಿ ವೆಲ್ವೆಟ್ ಬೀನ್ ಅಂತಾರೆ, ಕೌಹೇಜ್ ಅಂತ ಕೂಡ ಅಂತಾರೆ. ಸಸ್ಯಶಾಸ್ತ್ರೀಯವಾಗಿ ಇದಕ್ಕೆ ಮಿಕುನಾ ಪ್ಲೂರಿಯನ್ಸ್ ಅಂತ ಕರೀತಾರೆ. ಇಲ್ಲಿ ಅದರ ಹೂವು, ಬೀಜ, ಕಾಯಿ ಮತ್ತು ಗಿಡ ಯಾವ ರೀತಿ ಬೆಳೆಯುತ್ತೆ ಅನ್ನೋದನ್ನು ಈ ಚಿತ್ರದಲ್ಲಿ ತಾವು ಸೂಕ್ಷ್ಮವಾಗಿ ಗಮನಿಸ್ಬೋದು. ಸೊ ಇದು ಮೂಲತಃ ಒಂದು ಔಷಧೀಯ ಸಸ್ಯ. ಪಾರ್ಕಿನ್ಸನ್ ರೋಗವನ್ನು ನಿರ್ವಹಣೆ ಮಾಡಲಿಕ್ಕಾಗಿ ಏನು ನಮಗೆ ಎಲ್-ಡೋಪಾ ಅಂತ ಒಂದು ಅಂಶ ಬರುತ್ತೆ, ಅದು ಈ ಒಂದು ಸಸ್ಯದಿಂದ ಪಡೆಯಲಾಗ್ತಾ ಇದೆ. ಸೊ ಆದರೆ ಇಲ್ಲಿ ನಾವು ಹಸಿರೆಲೆ ಗೊಬ್ಬರದ ಬೆಳೆಯಾಗಿ ಇದನ್ನು ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗಾಗಲೇ ಸಾಕಷ್ಟು ಜನ ಇದನ್ನು ತೋಟಗಳಲ್ಲಿ ತೆಂಗು, ಅಡಿಕೆ, ರಬ್ಬರ್ ಇತ್ಯಾದಿ ಪ್ಲಾಂಟೇಷನ್ ಬೆಳೆಗಳಲ್ಲಿ ಯಶಸ್ವಿಯಾಗಿ ಇದನ್ನು ಒಂದು ಕವರ್ ಕ್ರಾಪ್ ಅಂತ ಏನು ಕರಿತೀವಲ್ಲ, ಮುಚ್ಚಿಗೆ ಬೆಳೆಯಾಗಿ ಮಾಡ್ತಾಯಿದ್ದಾರೆ. ಆದರೆ ನಾನು ಈ ಶುಂಠಿ, ಅರಿಶಿಣ ಮುಂತಾದ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದಕ್ಕೆ ಮುಂಚೆ ಕೂಡ ಇದನ್ನು ನಮ್ಮ ತಾಕಗಳಲ್ಲಿ ಬೆಳೆದು ಹಸಿರೆಲೆ ಗೊಬ್ಬರದ ಬೆಳೆಯಾಗಿ ಬೆಳೆದು ಅನೇಕ ಉಪಯೋಗಗಳನ್ನು ಈ ಬೆಳೆಯಿಂದ ಪಡೆಯಬಹುದಾಗಿದೆ. ಸೊ ನಮಗೆ ಈ ಸೆಣಬಾಗಲಿ ಅಥವಾ ಡಯಂಚ ಆಗಲಿ ಅಥವಾ ಈ ಕೌಪಿ ಆಗಲಿ ಈ ಥರದ್ದನ್ನು ಬೆಳೀತಾಯಿದ್ರು. ಇದು ಕೂಡ ಒಂದು ಉತ್ತಮವಾದಂಥ ಆಯ್ಕೆ. ಇದರ ಬೀಜದ ನೋಡಿದ್ರೆ ನಿಮಗೆ ಸಾಕಷ್ಟು ವ್ಯತ್ಯಾಸಗಳಿದೆ. ಬಿಳಿಯ ತಳಿಗಳಿದೆ, ಇನ್ನು ಕಪ್ಪು ಬೀಜ ಇರತಕ್ಕಂಥ ತಳಿಗಳಿದೆ. ಕೆಲವೊಂದು ತಳಿಗಳ ಬೀಜದಲ್ಲಿ ಈ ಮೊಸಾಯಿಕ್ ಟೈಪ್ ಕೂಡ ಇದೆ, ಈ 2-3 ಬಣ್ಣ ಒಟ್ಟಿಗೆ ಸೇರಿಕೊಂಡಿರೋದಂಥದ್ದು ಇದೆ. ಆದರೆ ನಮಗೆ ಈ ಹಸಿರೆಲೆ ಗೊಬ್ಬರಕ್ಕೆ ಬೆಳೆಯೋದಕ್ಕೋಸ್ಕರ ತುಂಬ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಾವು ಇದೇ ತಳಿ ಅಂತ ಔಷಧಿ ಬೆಳೆಯಾಗಿ ಬೆಳೆದಾಗ ನಮಗೆ ಖಂಡಿತವಾಗ್ಲೂ ಅದರ ಒಂದು ಅಂಶ ಎಲ್-ಡೋಪಾ ಯಾವುದ್ರಲ್ಲಿ ಜಾಸ್ತಿ ಇದೆ, ಯಾವುದು ಜಾಸ್ತಿ ಬೀಜದ ಇಳುವರಿ ಬರುತ್ತೆ ಅಂಥದ್ದನ್ನು ಬೆಳೆಯಬೇಕಾಗುತ್ತೆ. ಆದರೆ ಇಲ್ಲಿ ನಾವು ಯಾವುದನ್ನಾದರೂ ಕೂಡ ಹಸಿರೆಲೆ ಗೊಬ್ಬರದ ಬೆಳೆಯಾಗಿ ಬೆಳೆಯೋದಕ್ಕೆ ಆಯ್ಕೆ ಮಾಡ್ಕೋಬೋದು. ಇನ್ನು ಈ ಬೆಳೆಯಲ್ಲಿ ನಾವು ಕೆಲವು ಪ್ರಮುಖವಾದಂತಹ ಅಂಶಗಳನ್ನು ಗಮನಿಸೋದಾದರೆ, ನಾವು ಶುಂಠಿ ಆಗಲಿ, ಅರಿಶಿಣ ಆಗಲಿ ಅಥವಾ ಬಾಳೆ ಆಗಲಿ ಬೇರೆ ಯಾವುದೇ ವಾಣಿಜ್ಯ ಬೆಳೆ ಆಗಲಿ ಮಾಡೋಕ್ಕಿಂತ ಮುಂಚೆ ಒಂದು ಕನಿಷ್ಠ 3 ತಿಂಗಳು ಮೊದಲನೇ ಇದನ್ನು ಬಿತ್ತನೆ ಮಾಡಿದ್ರೆ ಸಾಕಷ್ಟು ಒಳ್ಳೆಯದು. ಸುಮಾರು ನಾವು 3 ಅಡಿ 2 ಅಡಿ ಅಥವಾ 3 ಅಡಿ 3 ಅಡಿ ಅಂತರದಲ್ಲಿ ಬೀಜಗಳನ್ನು ಒಂದೊಂದು ಬೀಜ ಹಾಕ್ಕೊಳ್ತಾ ಹೋದ್ರೂ ಕೂಡ ಸಾಕಾಗುತ್ತೆ. ಇದು ಹೂ ಬರೋ ಹಂತದಲ್ಲಿ ಇತರೆ ಹಸಿರೆಲೆ ಬೆಳೆಗಳಂತೆ ಅದನ್ನು ಕೂಡ ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಸೊ ಕನಿಷ್ಠ ನಾವು ಒಂದು 45ರಿಂದ 60 ದಿನ ಅವಧಿಯ ಬಿಡಬೇಕು. ಆ ನಂತರ ನಮಗೆ ಒಂದು 50% ಹೂ ಬರುತ್ತೆ. ತಳಿಗಳ ಆಧಾರದ ಮೇಲೂ ಕೂಡ ಅದು ಹೂವು ಬರ್ತಕ್ಕಂಥ ಒಂದು ಅವಧಿ ವ್ಯತ್ಯಾಸ ಆಗುತ್ತೆ. ಸಾಧಾರಣ ನಮಗೆ 45ರಿಂದ ಒಂದು 60-65 ದಿನದಲ್ಲಿ ಬಹುತೇಕ ಎಲ್ಲ ತಳಿಗಳನ್ನು ಕೂಡ ಈ ಹೂ ಬರುತ್ತೆ. ಈ ಹಂತ ನಮಗೆ ಈ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಭೂಮಿಗೆ ಸೇರಿಸಲಿಕ್ಕೆ ಅತ್ಯಂತ ಸೂಕ್ತವಾದ ಹಂತ. ಕಾರಣ ಅದರ ಕಾಂಡಗಳು ಹೆಚ್ಚು ಬಲ್ತಿರೋದಿಲ್ಲ. ಅಂತಹ ಬೆಳೆಯನ್ನು ನಾವು ಭೂಮಿಗೆ ಸೇರಿಸಿದ್ರೆ ಅದು ಆದಷ್ಟು ಬೇಗ ಕರಗಲಿಕ್ಕೆ ಅಥವಾ ಕಳಿಲಿಕ್ಕೆ ಅನುಕೂಲ ಆಗುತ್ತೆ ಅಂಥದ್ದು. ಈ ಬೆಳೆ ಬೆಳೆಯೋದ್ರಿಂದ ಪ್ರಯೋಜನ ಏನು? ಖಂಡಿತವಾಗ್ಲೂ ಫಲವತ್ತತೆಯಲ್ಲಿ ಸ್ವಲ್ಪ ಹೆಚ್ಚಳವಾಗೋದು ನಮಗೆ ನಿಜವಾಗ್ಲೂ ಗಮನಕ್ಕೆ ಬಂದಿದೆ. ಸೊ ನಮ್ಮ ಮಾಡ್ತಕ್ಕಂಥ ಕೃಷಿ ಕ್ರಮಗಳು ಹೆಚ್ಚು ಸುಸ್ಥಿರವಾಗ್ತಾ ಹೋಗ್ತವೆ. ಇನ್ನೊಂದು ಪ್ರಮುಖವಾದಂತಹ ಒಂದು ಪ್ರಯೋಜನ ಅಂದರೆ ನೈಟ್ರೋಜನ್ ಫಿಕ್ಸೇಷನ್, ನಾವು ಸಾರಜನಕದ ಸ್ಥಿರೀಕರಣ ಅಂತ ಕರಿತೀವಿ. ಬೇರೆ ಬೇರೆ ಅಧ್ಯಯನಗಳ ಒಂದು ವರದಿಯ ಪ್ರಕಾರ ಸುಮಾರು ನಮಗೆ ಎಕರೆಗೆ 25ರಿಂದ ಒಂದು 40 kgಯಷ್ಟು ಸಾರಜನಕವನ್ನು ಇದು ಸ್ಥಿರೀಕರಣ ಮಾಡುತ್ತೆ ಅಂತ ಸಂಶೋಧನಾ ಲೇಖನಗಳು ಹೇಳ್ತವೆ. ಸೊ ಅದು ಕೂಡ ನಮಗೆ ಈ ಹೊರಗಡೆಯಿಂದ ನಾವೇನು ಸಾರಜನಕವನ್ನು ರಸಗೊಬ್ಬರಗಳ ರೂಪದಲ್ಲಿ ಕೊಡ್ತೀವಲ್ಲ ಅದರ ಮೇಲೆ ಒಂದಿಷ್ಟಾದರೂ ಕೂಡ ನಮಗೆ ಕಡಿತ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಬೆಳೆಯನ್ನು. ಮತ್ತು ಈಗ ಭಾಳಷ್ಟು ಜನ ಸೆಣಬು ಬೆಳೀತಾರೆ. ಅದಕ್ಕೆ ಹೋಲಿಕೆ ಮಾಡಿದ್ರೆ ಇದು ಅತ್ಯಂತ ಬೇಗ ಕಳಿತಕ್ಕಂಥ ಅಥವಾ ಡಿಕಂಪೋಸ್ ಆಗ್ತಕ್ಕಂಥ ಒಂದು ಶಕ್ತಿ ಈ ಬೆಳೆಗಿರೋದ್ರಿಂದ ಅದು ಅನುಕೂಲ. ಈಗ ಸೆಣಬು ಹೆಚ್ಚು ನಾವು ಬಲಿಯೋಕ್ಕೆ ಬಿಟ್ಟರೆ ಅದು ಕರಗಕ್ಕೆ ತುಂಬ ಲೇಟ್ ಆಗುತ್ತೆ. ಆದರೆ ಭಾಳಷ್ಟು ಜನ ಹೆಚ್ಚು ಸಮಯ ಇರೋದಿಲ್ಲ ಮುಖ್ಯ ಬೆಳೆಗೂ ಈ ಬೆಳೆಗೂ, ಅಂಥ ಟೈಮಲ್ಲಿ ಇದನ್ನು ಬೆಳಿಬೋದು. ಮತ್ತು ಭಾಳ ಪ್ರಮುಖವಾದಂಥ ವಿಚಾರ ಈ ಮಿಕುನಾ ಬೆಳೆಯೋದ್ರಿಂದ, ನಸುಗುನ್ನಿ ಬೆಳೆಯೋದ್ರಿಂದ ಅಂತ ಹೇಳಿದ್ರೆ
ಅದು ಈ ನೆಮೆಟೋಡ್ ಅಥವಾ ಜಂತಾಣುಗಳ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡೋದು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಈ ನೆಮೆಟೋಡ್ನ ನಾವೇನು ಈ ಚೆಂಡು ಹೂವು ಹಾಕಿ ಕಡಿಮೆ ಮಾಡ್ತಾ ಇದ್ವಲ್ಲ, ಅದೇ ರೀತಿ ಈ ನಸುಗುನ್ನಿ ಕೂಡ ಹಾಕಿ ನಾವು ಕಡಿಮೆ ಮಾಡೋದು ಸಾಧ್ಯ ಇದೆ ಅಂತ ತೋರಿಸಿದ್ದಾರೆ. ಹೆಸರುಘಟ್ಟದಲ್ಲೂ ಸುಮಾರು ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಸೊ ಈ ಶುಂಠಿ ಆಗಲಿ ಅರಿಶಿನ ಆಗಲಿ ನಮಗೆ ಈ ಕೊಳೆ ರೋಗಗಳು ಬರೋದ್ರಿಂದ ಇದು ಭಾಳ ಪ್ರಯೋಜನಕಾರಿ. ಸೊ ಪರೋಕ್ಷವಾಗಿ ಕೊಳೆ ರೋಗ ಕಡಿಮೆ ಆಗುತ್ತೆ. ಸೊ ಎಕರೆಗೆ ಒಂದು 15 kg ಬೀಜ ಬೇಕಾಗುತ್ತೆ.